ಸ್ಟ್ರೈಟು 1989ರಲ್ಲಿ ಪ್ರಾರಂಭ ಆಗಿದ್ದು ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರಗಳೇನಿದೆ ಆ ನಗರಗಳನ್ನು ಒಳಗೊಂಡಂತೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ಇರುವಂಥ ಒಂದು ಕಮಿಷನರೇಟ್ ಇದು. ಈ ದಿನನಿತ್ಯಕ್ಕೆ ಕನಿಷ್ಠ ಒಂದು 3 ರಿಂದ 4 ಲಕ್ಷದಷ್ಟು ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ. ಸೊ ಒಟ್ಟಾರೆಯಾಗಿ ಇದೊಂದು ಶೈಕ್ಷಣಿಕ ಕೇಂದ್ರ, ಧಾರ್ಮಿಕ ಕೇಂದ್ರ, ಔದ್ಯೋಗಿಕ ಕೇಂದ್ರ, ವಾಣಿಜ್ಯ ನಗರಿ, ಇಷ್ಟೆಲ್ಲ ಹೆಸರುಗಳಿದೆ. ಇದನ್ನ 2ನೇ ಮುಂಬೈ ಅಂತ ಕೂಡ ಕರೀತಾರೆ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಇಲ್ಲಿ ಪೊಲೀಸ್ ಇಲಾಖೆ ಸದೃಢವಾಗಿ ಕೆಲಸ ನಿರ್ವಹಿಸಲಿಕ್ಕೆ ವಾಹನಗಳ ಅಗತ್ಯತೆ ಬಹಳ ಹೆಚ್ಚು. ಯಾಕಂದ್ರೆ ಯಾವುದೇ ಒಂದು ಸಿಚುವೇಶನ್ ಇರ್ಬೋದು, ಕ್ರೈಮ್ ಇರ್ಬೋದು, ಟ್ರಾಫಿಕ್ ಇಶ್ಯೂಸ್ ಇರ್ಬೋದು, ಯಾವುದೇ ಆದಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಸ್ಥಳಕ್ಕೆ ಹೋಗೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದ್ರ ಜೊತೆಗೆ ಪೆಟ್ರೋಲಿಂಗ್ ಮಾಡಲಿಕ್ಕೆ ಆಫೀಸರ್ಸ್ಗಳಿಗೆ ವೆಹಿಕಲ್ ಬೇಕಾಗುತ್ತೆ, ಸಿಬ್ಬಂದಿಗಳಿಗೆ ವೆಹಿಕಲ್ ಬೇಕಾಗುತ್ತೆ, ನೈಟ್ ರೌಂಡ್ಸ್ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ವಾಹನದ ಅಗತ್ಯತೆ ಬಹಳ ಹೆಚ್ಚಿದೆ. ಮತ್ತು ಕಾಲಕ್ಕೆ ನಮ್ಮ ಇಲಾಖೆಯಿಂದ ಬಹಳ ಉತ್ತಮ ಗುಣಮಟ್ಟದ ವಾಹನಗಳನ್ನು ನೀಡ್ತಾ ಬಂದಿದ್ದಾರೆ. ಇನೋವಾ, ಬೊಲೆರೋ, ಸ್ಕಾರ್ಪಿಯೋ ಸೇರಿದಂತೆ 2 ವೀಲರ್ಗಳಲ್ಲಿ ಅಪಾಚೆ, ಪ್ಲೆಷರು, ಆಮೇಲೆ ಈಚರ್ ಟ್ರಕ್ಸು, ಆಮೇಲೆ ನಮಗೆ ಬಹಳ ಒಳ್ಳೊಳ್ಳೆ ವಾಹನಗಳನ್ನು ಇಲಾಖೆಯಿಂದ ನೀಡ್ತಾ ಬಂದಿದ್ದಾರೆ. ಒಟ್ಟಾರೆಯಾಗಿ ಸುಮಾರು 300ರಷ್ಟು ವಾಹನಗಳು ನಮ್ಮಲ್ಲಿ ಇದ್ದಾವೆ. 2 ವೀಲರ್ಸು, 4 ವೀಲರ್ಸು, 6 ವೀಲರ್ಸು, ಮಿನಿ ಬಸ್ಗಳು, ಆಮೇಲೆ ಟ್ರಕ್ಗಳು, ಅದೇ ರೀತಿ ನಮ್ಮ ಟೋಯಿಂಗ್ ವೆಹಿಕಲ್ಲು ಸೇರಿದಂತೆ ಆ್ಯಂಬುಲೆನ್ಸು ಎಲ್ಲ ಸೇರಿ ಸುಮಾರು 300ಕ್ಕೂ ಹೆಚ್ಚು ವಾಹನಗಳು ಇದೆ. ಈ ಎಲ್ಲ ವಾಹನಗಳ ದುರಸ್ತಿ ಕಾಲಕ್ಕೆ ಆಗ್ತಿರುತ್ತೆ. ಮತ್ತು ಒಳ್ಳೆ ರೀತಿಯಲ್ಲಿ ಗುಣಮಟ್ಟದ ವಾಹನಗಳು ನಮಗೆ ಕೊಟ್ಟಿರೋದ್ರಿಂದ ಇದನ್ನು ಮೇಂಟೈನ್ ಮಾಡುವಂಥದ್ದು ಬಹಳ ದುಶ್ಚರ್ಯ. ಹಾಗಾಗಿ ಅದರ ತಪಾಸಣೆಯನ್ನು ಮಾಡಲಿಕ್ಕೆ ಇವತ್ತೊಂದು ವೆಹಿಕಲ್ ಪರೇಡ್ ಮಾಡಿದ್ವಿ. ಅದರಲ್ಲಿ ಒಂದು 10-20 ವೆಹಿಕಲ್ ಬಿಟ್ಟು ಉಳಿದ ಎಲ್ಲ ವೆಹಿಕಲ್ಗಳು ಭಾಗಿಯಾಗಿದ್ವು. ವಾಹನಗಳನ್ನ ತಪಾಸಣೆ ಮಾಡಿದ ನಂತರ ಗಾಡಿಗಳಲ್ಲಿ ಅತಿ ಕನಿಷ್ಠ ಅಂತಂದ್ರು ಬಾಡಿ ಪ್ರೊಟೆಕ್ಟ್ ಇಟ್ಕೋಬೇಕು, ಆಮೇಲೆ ಕೇನ್ ಶೀಲ್ಡ್ ಇಟ್ಕೋಬೇಕು, ಲಾಠಿ ಇಟ್ಕೋಬೇಕು, ಬ್ಯಾಟ್ರಿ ಇಟ್ಕೋಬೇಕಾಗುತ್ತೆ, ಫಸ್ಟ್ ಏಡ್ ಕಿಟ್ ಇಟ್ಕೋಬೇಕಾಗುತ್ತೆ, ಹೆಲ್ಮೆಟ್ ಇಟ್ಕೋಬೇಕಾಗುತ್ತೆ. ಇದೆಲ್ಲ ಇಟ್ಕೊಂಡಿದ್ದಾರೆ ನಾವು ಪರಿಶೀಲನೆ ಕೂಡ ಮಾಡಿದ್ವಿ. ಆಮೇಲೆ ಸುಮಾರು ಒಂದು 25 ಕಿಲೋಮೀಟರ್ ಒಂದು ಪೆಟ್ರೋಲಿಂಗ್ ರೀತಿಯಲ್ಲಿ ಮಾಡಿದ್ವಿ. ಒಂದು ರೂಟ್ ಮಾರ್ಚ್ ರೀತಿಯಲ್ಲಿ ನಮ್ಮೆಲ್ಲ ವಾಹನಗಳನ್ನು ಒಳಗೊಂಡಂತೆ ಸುಮಾರು 25 ಕಿಲೋಮೀಟರ್ ಒಂದು ರೂಟ್ ಮಾರ್ಚ್ ಮಾಡಿದ್ವಿ. ಅದರಲ್ಲಿ ಸಾರ್ವಜನಿಕರು ಮತ್ತೆ ಅಂಗಡಿ ಮುಗ್ಗಟ್ಟುಗಳನ್ನ ಹೊಂದಿರುವಂಥವ್ರು, ವಾಣಿಜ್ಯ ವ್ಯವಹಾರ ಮಾಡುವಂಥವ್ರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇಷ್ಟೆಲ್ಲ ಪೊಲೀಸ್ ವಾಹನಗಳು ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಜೊತೆ ಇದಾವೆ ಅನ್ನುವಂಥದ್ದನ್ನು ಪರಿಚಯ ಮಾಡ್ಕೊಂಡು ಒಂದು ಸಣ್ಣ ಪ್ರಯತ್ನ